ಒಂದು ಕಡೆ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದ್ರೆ ಮತ್ತೊಂದು ಕಡೆ ಸಂವಿಧಾನ ಬರೆದ ಮಹಾನಾಯಕನನ್ನ ಅವಮಾನಿಸುವ ಕಾರ್ಯಗಳು ನಡೀತಾ ಇದೆ. ಭಾರತದ ಮಹಾನಾಯಕನ ಪುತ್ಥಳಿಯನ್ನ ವಿರೂಪಗೊಳಿಸೋದು, ಭಾವಚಿತ್ರಕ್ಕೆ ಅವಮಾನಿಸುವ ಘಟನೆಗಳು ವರದಿಯಾಗ್ತಾನೆ ಇದೆ. ಅಂಬೇಡ್ಕರ್ ಬರೆದ ಸಂವಿಧಾನದಡಿಯಲ್ಲೇ ನಾವೆಲ್ಲ ಬದುಕ್ತಾ ಇರೋದು, ಅನ್ನ ತಿಂತಾ ಇರೋದು, ದುಡಿತಾ ಇರೋದು ಅನ್ನೋ ಸೂಕ್ಷ್ಮವನ್ನೇ ಮರೆತಿದ್ದಾರೆ ಕೆಲವು ಕಿಡಿಗೇಡಿಗಳು. ಸಂವಿಧಾನ ಶಿಲ್ಪಿಯನ್ನ ಅವಮಾನಿಸಿದ್ರೆ ಅದು ಭಾರತವನ್ನೇ ಅವಮಾನಿಸಿದಂತೆ. ಬಾಬಾ ಸಾಹೇಬರಿಗೆ ಅಗೌರವ ತೋರುವುದು ದೇಶದ್ರೋಹದ ಕೆಲಸ ಅಂತಲೇ ಹೇಳಬೇಕು. ಇದೀಗ ತಮಿಳುನಾಡಿನ ಸೂಳಗಿರಿ ತಾಲೂಕಿನ ನೆರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಡ್ಲು ಗ್ರಾಮದಲ್ಲಿ ಯಾರೋ ಕಿಡಿಗೇಡಿಗಳು ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಸಗಣಿ ಎರಚಿರುವ ಖಂಡನೀಯ ಅಮಾನವೀಯ ಘಟನೆ ವರದಿಯಾಗಿದೆ. ಈ ವಿಚಾರ ಕಿವಿಗೆ ಬೀಳ್ತಾ ಇದ್ದಂತೆ ಮಾಲೂರು ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಹಾಗೂ ಎಟಕೋಡಿ ವೆಂಕಟೇಶ್ ಅವರ ತಂಡ ಘಟನೆ ನಡೆದ ಸ್ಥಳಕ್ಕೆ ಧಾವಿಸಿ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಇವರ ಜೊತೆಗೆ ಕಾಂತರಾಜು, ಉಸರಳ್ಳಿ, ಗೋಪಿ, ಮುನಿರಾಜು ಹಾಗೂ ಅಂಬರೀಶ್ ಸಾಥ್ ನೀಡಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ನಿಂತ ದಲಿತ ಪರ ಹೋರಾಟಗಾರರು ಅಂಬೇಡ್ಕರ್ ಹೇಳಿದ ಮಾತು ಮರೆತು ಮಲಗಬೇಡಿ ಎಂಬ ಬಾಬಾ ಸಾಹೇಬರ ಹಾಡೊಂದನ್ನು ಹಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ವೆಂಕಟೇಶ್, ಯಾರೋ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಎರಚಿ ಸಂವಿಧಾನ ಶಿಲ್ಪಿಯನ್ನು ಅವಮಾನಿಸಿದ್ದಾರೆ, ಕೂಡಲೇ ಅವರನ್ನ ಬಂಧಿಸಿ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ನಂತರ ಮಾತನಾಡಿದ ಎಟ್ಟಕೋಡಿ ವೆಂಕಟೇಶ್, ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಎರಚಿ ಅವಮಾನ ಮಾಡಿರುವುದನ್ನ ಕೂಡ್ಲು ವ್ಯಾಪ್ತಿಗೆ ಬರುವ ಪೊಲೀಸರು ಕೂಡಲೇ ಬಂಧಿಸಬೇಕು, ಅಲ್ಲದೆ ಹೋದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಆಕ್ರೋಶ ಭರಿತರಾಗಿ ಹೇಳಿದ್ರು. ಇವತ್ತು ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿರ್ತಕ್ಕಂಥ ಕೂಡ್ಲು ಗ್ರಾಮಕ್ಕೆ ನಾವಿದ್ದೀವಿ. ಕೂಡಲು ಗ್ರಾಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಒಂದು ಸಗಣಿ ಎರಚೋದ್ರ ಮುಖಾಂತರ ಕೆಲವು ಕಿಡಿಗೇಡಿಗಳು ಅವಮಾನಿಸಿರ್ತಕ್ಕಂಥದ್ದನ್ನು ಏನು ಕರ್ನಾಟಕ ದಲಿತ ಸಂಘಟನೆಗಳು ಇವತ್ತು ಖಂಡಿಸುತ್ತೆ. ಈ ಕೂಡಲೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಗಣಿ ಎರಚಿ ಅವಮಾನಿಸಿರ್ತಕ್ಕಂಥ ಕಿಡಿಗೇಡಿಗಳ ಮೇಲೆ ಈ ಕೂಡಲೇ ದಲಿತ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಬೇಕು, ಅವರನ್ನು ಈ ಕೂಡಲೇ ಬಂಧಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ಕರ್ನಾಟಕ ರಾಜ್ಯ ಶಾಖೆ ಮುಖಾಂತರ ಒತ್ತಾಯವನ್ನು ಮಾಡ್ತೇನೆ. ಬಂಧುಗಳೇ, ಏನು ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿರುವಂಥ ಕೂಡ್ಲು ಗ್ರಾಮದಲ್ಲಿ ಈ ಅಪಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದು ನಾವು ಖಂಡಿಸ್ತಿದ್ದೀವಿ. ಬಂಧುಗಳೇ, ಏನು ಅಪಮಾನ ಮಾಡಿರುವಂಥ ವ್ಯಕ್ತಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಮತ್ತು ಈ ನಮ್ಮ ತಮಿಳುನಾಡು ಸರ್ಕಾರ ಏನು ಈ ಸ್ಟೇಷನ್ನು ಬರ್ತದೆ ಈ ಕೂಡ್ಲುಗೆ, ಅವರು ಯಾರು ಇದ್ದಾರೆ ತಪ್ಪಿಸ್ತರು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಈ ಕ್ರಮವನ್ನು ನೀವು ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಕರ್ನಾಟಕ ಮತ್ತು ತಮಿಳುನಾಡು ಜಂಟಿಯಾಗಿ ಮಾಡೋಕ್ಕೆ ನಾವು ಸಿದ್ಧರಾಗಿರ್ತೀರಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್. ಮರೆಯಬೇಡಿ, ಮರೆತು ಮಲಗಬೇಡಿ, ಜಾತಿ ವರ್ಗ ಒಂದೇ ನಾಣ್ಯದ ಎರಡು ಮುಖಗಳು, ವಂಚಿತರೇ ದೇಶದ ವಾರಸುದಾರರು, ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ, ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ, ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ, ದಲಿತರಿಗೆ ಪ್ರಜ್ಞೆ ನೀಡುವಂತ, ಬಡವರಿಗೆ ಶಕ್ತಿ ನೀಡುವಂತ, ದಲಿತರಿಗೆ ಪ್ರಜ್ಞೆ ನೀಡುವಂತ, ಬಡವರಿಗೆ ಶಕ್ತಿ ನೀಡುವಂತ, ಇದುವೇ ಓದು, ಇದುವೇ ಬರಹ, ಇದುವೇ ಸ್ವಾಭಿಮಾನ ಎನ್ನಿರಿ, ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ, ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ನಾನು ನಡೆಸಿಕೊಂಡು ಬಂದವೋ